ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪ್ರೀವಿಯಸ್ ತರಗತಿಗಳಲ್ಲಿ ಅಥವಾ ಹಿಂದಿನ ಕ್ಲಾಸ್ಗಳಲ್ಲಿ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಡಿಫ್ರೆಂಟ್ MBA ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ, ಆ ಎಕ್ಸಾಮಿನ ಎಕ್ಸಾಮ್ ಪ್ಯಾಟ್ರನ್, ಸಿಲಬಸ್ ಅಥವಾ ನೀವು ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ಕೂಡ ಈ ಕ್ಲಾಸಲ್ಲಿ MBA ಎಂಟ್ರೆನ್ಸ್ ಎಕ್ಸಾಮ್, ಅದು ಕೂಡ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಕಂಡಕ್ಟ್ ಮಾಡುವಂತಹ ಇನ್ನೊಂದು ಎಕ್ಸಾಮ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ನಿಮಗೆ KIITEE ಅಂದರೆ ಕಳಿಂಗ ಇನ್ಸ್ಟಿಟ್ಯೂಟ್ ಅವರು ನಡೆಸುವಂತಹ ಎಕ್ಸಾಮ್ ಆಗಿರುತ್ತೆ ಇದು. ಸೊ ಈ ಎಕ್ಸಾಮಿನ ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು, ಸಿಲಬಸ್ ಆಗಿರ್ಬೋದು, ಅಥವಾ ನೀವು ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕಾ ಸಿಲಬಸ್ಸಿಗೆ ಅನ್ನೋದನ್ನು ಇವತ್ತು ಈ ಕ್ಲಾಸಲ್ಲಿ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಅಥವಾ ಸ್ಟೇಟ್ ಲೆವೆಲಲ್ಲಿ ಯಾವೆಲ್ಲ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅನ್ನುವಂಥದ್ದು. ನ್ಯಾಷನಲ್ ಲೆವೆಲಲ್ಲಿ ಕ್ಯಾಟ್, ಮ್ಯಾಟ್, ಎಕ್ಸೆಟ್ ಈ ರೀತಿ ಎಕ್ಸಾಮ್ಗಳು ಬರ್ತಾ ಹೋಗುತ್ತೆ. ಸ್ಟೇಟ್ ಲೆವೆಲಲ್ಲಿ ಕರ್ನಾಟಕ ಆದರೆ KMAT ಮತ್ತು KPGCET, ಅದರ್ ಸ್ಟೇಟ್ ಆದರೆ ಬೇರೆ ಬೇರೆ ಎಕ್ಸಾಮ್ಗಳು ಬರ್ತಾ ಹೋಗುತ್ತೆ. ಸೊ ಅದೇ ರೀತಿ ನಿಮಗೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ IIFT ಆಗಿರ್ಬೋದು, IBSAT, SNAP ಅಥವಾ KIITEE, MICAT ಈ ರೀತಿ ತುಂಬ ಎಕ್ಸಾಮ್ಗಳು ಬರ್ತಾ ಹೋಗುತ್ತೆ. ಸೊ ಇವತ್ತು ನಾನು ಈ KIITEE ಕಳಿಂಗ ಇನ್ಸ್ಟಿಟ್ಯೂಟ್ ಅವ್ರು ನಡೆಸುವಂತಹ ಎಕ್ಸಾಮ್ ಆಗಿರುತ್ತೆ ಇದು, ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಥವಾ ಸಿಲಬಸ್ ನೀವು ಏನನ್ನು ಓದಬೇಕು ಅಥವಾ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಸೊ ಎಕ್ಸಾಮ್ ಪ್ಯಾಟ್ರನನ್ನು ಫಸ್ಟ್ ನಾವು ನೋಡೋದಾದರೆ, ಇಲ್ಲಿ ನಿಮಗೆ ಸೆಕ್ಷನ್ಸ್ಗಳಲ್ಲಿ 5 ಸೆಕ್ಷನ್ಸ್ ಇರುತ್ತೆ. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅನ್ನೋದು ಒಂದು ಸೆಕ್ಷನ್ ಆಗಿರುತ್ತೆ, ಅನಾಲಿಟಿಕಲ್ ರೀಸನಿಂಗ್ ಅನ್ನೋದು ಇನ್ನೊಂದು ಸೆಕ್ಷನ್, ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಡಿಫ್ರೆಂಟ್ ನೇಮ್ಸಿಂದ ಹೇಳ್ತೀವಿ ಈ ಸೆಕ್ಷನನ್ನು, ಅದು ಇಂಗ್ಲೀಷ್ ಸೆಕ್ಷನ್. ಜನರಲ್ ನಾಲೆಡ್ಜ್ ಇರುತ್ತೆ. ಅದೇ ರೀತಿ ಇಶ್ಯೂಸ್ ಆಫ್ ಸೋಷಿಯಲ್ ಕನ್ಸರ್ನ್. ಸೊ ಇದು ಒಂದು ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಹೊಸ ಕಾನ್ಸೆಪ್ಟ್ಸ್, ಯಾಕಂದರೆ ಯಾವುದೇ ಬೇರೆ ಎಕ್ಸಾಮ್ಗಳಲ್ಲಿ ಈ ಸೆಕ್ಷನ್ ಇಲ್ಲ ನಿಮಗೆ. ಇಶ್ಯೂಸ್ ಆಫ್ ಸೋಷಿಯಲ್ ಕನ್ಸರ್ನ್ ಅನ್ನೋದು ಯಾವುದೇ ಸೆಕ್ಷನ್ ಅಥವಾ ಯಾವುದೇ ನೀವು ಎಕ್ಸಾಮ್ ತಗೊಂಡ್ರು ಕೂಡ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂಥ ಎಕ್ಸಾಮ್ಗಳಲ್ಲಿ ಇದಿಲ್ಲ. ಇದು ಹೊಸ ಕಾನ್ಸೆಪ್ಟ್. ಸೊ ಇದು ಬರುವಂಥದ್ದು KIITEE ಎಕ್ಸಾಮಲ್ಲಿ ಮಾತ್ರ ನಿಮಗೆ ಸೋಷಿಯಲ್ ಕನ್ಸರ್ನ ಅಥವಾ ಇಶ್ಯೂಸ್ ಆಫ್ ಸೋಷಿಯಲ್ ಕನ್ಸರ್ನ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ರಿಮೈನಿಂಗ್ GK, ಇಂಗ್ಲೀಷ್, ಅನಾಲಿಟಿಕಲ್ ರೀಸನಿಂಗ್, ಕ್ವಾಂಟಿಟೇಟಿವ್ ನಾವು ಎಲ್ಲ ಕಡೆನೂ ನೋಡ್ತಾ ಹೋಗ್ತೀವಿ. ಇದು ಕಾಮನ್ ಸಬ್ಜೆಕ್ಟ್ಗಳದು. ಅದರಲ್ಲೂ ಕ್ವಾಂಟಿಟೇಟಿವ್ ಎಬಿಲಿಟಿ, ಅನಾಲಿಟಿಕಲ್ ರೀಸನಿಂಗ್, ಇಂಗ್ಲೀಷ್ ಈ 3 ಸಬ್ಜೆಕ್ಟ್ಗಳು ನಿಮಗೆ ಎಲ್ಲ ಕಾಮನ್, ಎಲ್ಲ ಎಕ್ಸಾಮ್ಗಳಲ್ಲೂ ಆ ಸಬ್ಜೆಕ್ಟ್ ಇರುತ್ತೆ. ಜೊತೆಗೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಜನರಲ್ ನಾಲೆಡ್ಜ್ ಆ್ಯಡ್ ಆಗುತ್ತೆ, ಕೆಲವೊಂದು ಎಕ್ಸಾಮ್ಗಳಲ್ಲಿ ಜನರಲ್ ನಾಲೆಡ್ಜನ್ನು ಸ್ಕಿಪ್ ಮಾಡ್ತಾರೆ. ಹಾಗಾದರೆ ನಂಬರ್ ಆಫ್ ಕ್ವಶನ್ಸ್ಗೆ ಬಂದರೆ ನಿಮಗೆ ಸೊ ಈ 5 ಸೆಕ್ಷನಿಂದ ಟೋಟಲ್ ಆಗಿ 150 ಕ್ವಶನ್ಸ್ ಇರುತ್ತೆ. ಸೊ ನೀವು ಎಕ್ಸಾಮ್ ಅಟೆಂಡ್ ಮಾಡುವಂಥದ್ದು ಸೊ ಟೋಟಲ್ ಆಗಿ 450 ಮಾರ್ಕ್ಸಿಗೆ ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಾ. ಸೊ ಯಾಕಂದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ನಿಮಗೆ 40 ಕ್ವಶನ್ಸ್ ಇರುತ್ತೆ, 120 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಅಟೆಂಡ್ ಮಾಡ್ತೀರಾ. ಸೊ ಒಂದು ಕ್ವಶನಿಗೆ 3 ಮಾರ್ಕ್ಸು, 4 3s 12. ಇಲ್ಲೂ ಕೂಡ ಅಷ್ಟೇ 40 ಕ್ವಶನ್ಸು 120 ಮಾರ್ಕ್ಸ್, ಇಲ್ಲಿ 30 ಕ್ವಶನ್ಸು 90 ಮಾರ್ಕ್ಸ್, ಇಲ್ಲಿ 20 ಕ್ವಶನ್ಸು 60 ಮಾರ್ಕ್ಸ್, ಇಲ್ಲೂ 20 ಕ್ವಶನ್ಸು 60 ಮಾರ್ಕ್ಸ್. ಒಂದು ಕ್ವಶನಿಗೆ 3 ಮಾರ್ಕ್ಸ್ ಆಗಿರುತ್ತೆ. ಹಾಗಾಗಿ 150 ಕ್ವಶನ್ಸನ್ನು 450 ಮಾರ್ಕ್ಸಿಗೆ ನೀವು ಅಟೆಂಡ್ ಮಾಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಇಲ್ಲೂ ಕೂಡ ಇದೊಂದು ಡಿಫ್ರೆಂಟ್ ಆಗಿರುತ್ತೆ ನಿಮಗೆ KIITEE ಎಕ್ಸಾಮ್ ಪ್ಯಾಟ್ರನ್. ಸೊ ಇಲ್ಲಿ ನೀವು ಎಕ್ಸಾಮ್ ಪ್ಯಾಟ್ರನನ್ನು ನೋಡಿದ್ರಿ. ಸೊ ಈ ಎಕ್ಸಾಮ್ ಪ್ಯಾಟ್ರನ್ ರಿಲೇಟೆಡ್ ನೀವು ಸಿಲೆಬಸ್ಸನ್ನು ನೋಡ್ತಾ ಹೋಗೋದಾದರೆ ಯಾವೆಲ್ಲ ಕಾನ್ಸೆಪ್ಟ್ಸ್ ಓದಬೇಕು, ಕ್ವಾಂಟ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ GKಯಲ್ಲಿ ನೀವು ಯಾವ ಕಾನ್ಸೆಪ್ಟ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ ಅಂತ ನೋಡೋದಾದರೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ, ಅಥವಾ ಕ್ವಾಂಟಿಟೇಟಿವ್ ಎಬಿಲಿಟಿ ಅಂತ ಹೇಳ್ತೀವಿ, ಅಥವಾ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ನೇಮ್ಸಿಂದ ಒಂದೇ ಸಬ್ಜೆಕ್ಟನ್ನು ನಾವು ಒಂದೊಂದು ಎಕ್ಸಾಮಲ್ಲಿ ಒಂದೊಂದು ರೀತಿ ಹೇಳ್ತಾ ಹೋಗ್ತೀವಿ. ಮ್ಯಾಥಮ್ಯಾಟಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಆಲ್ಜಿಬ್ರಾ ರಿಲೇಟೆಡ್ ಕ್ವಶನ್ಸು, ಟ್ರಿಗ್ನೋಮೆಟ್ರಿ ಇರುತ್ತೆ, ನಿಮಗೆ ಪ್ರಾಬಬಿಲಿಟಿ ಇರುತ್ತೆ, ಅದೇ ರೀತಿ ಅರಿಥ್ಮೆಟಿಕ್ ಎಬಿಲಿಟಿ ಅಂತ ಹೇಳ್ತೀವಿ, ಜಾಮೆಟ್ರಿ ರಿಲೇಟೆಡು, ಪರ್ಮಿಟೇಷನ್ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಲಾಗರಿದಮ್ಸ್ ಆಗಿರ್ಬೋದು. ಸೊ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ನಿಮಗೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವಶನ್ಸ್ ಇರುತ್ತೆ, ಪರ್ಸೆಂಟೇಜ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಸ್ಪೀಡ್, ಟೈಮ್, ಡಿಸ್ಟೆನ್ಸ್ ಕ್ವಶನ್ಸನ್ನು ಕೂಡ ಕೇಳ್ಬೋದು ನಿಮಗೆ, ಮೆನ್ಸುರೇಷನ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ. ಇದು ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್.
ಈ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ನಿಮಗೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸಲ್ಲಿ. ಹಾಗಾಗಿ ಆಸ್ಪೆಕ್ಟ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಸೆಕ್ಷನ್ ನೋಡ್ತಾ ಹೋಗೋದಾದರೆ ಅನಾಲಿಟಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ, ಅಥವಾ ಲಾಜಿಕಲ್ ರೀಸನಿಂಗ್, ಅಥವಾ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್. ಬಹಳಷ್ಟು ನೇಮ್ಸಿಂದ ಈ ಸಬ್ಜೆಕ್ಟ್ಗಳನ್ನ ಅಥವಾ ಸೆಕ್ಷನ್ಗಳನ್ನು ನಾವು ಪ್ರೊನೌನ್ಸ್ ಮಾಡ್ತಾ ಹೋಗ್ತೀವಿ. ಒಂದೊಂದು ಎಕ್ಸಾಮ್, ಒಂದು ಕಡೆ ನಿಮಗೆ ಯಾವುದೋ ಒಂದು ಎಕ್ಸಾಮಲ್ಲಿ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅನಾಲಿಟಿಕಲ್ ರೀಸನಿಂಗ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಆರ್ಗ್ಯುಮೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು ನಿಮಗೆ, ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸನ್ನ ಕೇಳ್ತಾರೆ, ಡಾಟಾ ಸ್ಟ್ರಕ್ಚರ್ಸ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ, ಪಜಲ್ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್, ಅದು ಡೇ ಬೇಸ್ಡ್ ಆಗಿರ್ಬೋದು. ಇಲ್ಲಿ ನಿಮಗೆ ಪಜಲ್ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ಸಲ್ಲಿ ಡೇ ಬೇಸ್ಡ್ ಪಜಲ್ ಕೇಳ್ಬೋದು, ಅಥವಾ ಮಂತ್ ಬೇಸ್ಡ್ ಪಜಲ್ ಕೇಳ್ಬೋದು, ಡೇಟ್ ಬೇಸ್ಡ್ ಕೇಳ್ಬೋದು, ಫ್ಲೋರ್ ಬೇಸ್ಡ್ ಕೇಳ್ಬೋದು, ವೀಕ್ ಬೇಸ್ಡ್ ಕೇಳ್ಬೋದು, ಅಥವಾ ಯಾವ ರೀತಿ ಪಜಲ್ಸ್ ಬೇಕಾದರೂ ಕೇಳ್ಬೋದು ನಿಮಗೆ. ಹಾಗಾಗಿ ಆ ಪಜಲ್ಸ್ಗಳು ಗೊತ್ತಿರಬೇಕಾಗತ್ತೆ ನಿಮಗೆ. ಬ್ಲಡ್ ರಿಲೇಷನ್ಸ್ ಅಂದರೆ ನಿಮ್ಮ ಫ್ಯಾಮಿಲಿ ಟ್ರೀ, ಬ್ಲಡ್ ರಿಲೇಷನ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಕ್ಲಾಕ್ ಮತ್ತು ಕ್ಯಾಲೆಂಡರ್ ಕ್ವಶನ್ಸ್ ಇರುತ್ತೆ. ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಇರುತ್ತೆ, ಅಥವಾ ಡೈರೆಕ್ಷನ್ ಸೆನ್ಸ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೀರೀಸ್, ನಂಬರ್ ಸೀರೀಸ್ ಆಗಿರ್ಬೋದು, ಸೀರೀಸ್ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಇದು ನಿಮ್ಮ ಅನಾಲಿಟಿಕಲ್ ರೀಸನಿಂಗ್ ಪಾರ್ಟ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಇಂಗ್ಲೀಷು. ಸೊ ನಿಮಗೆಲ್ಲ ಎಕ್ಸಾಮಲ್ಲೂ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋದು ಇದ್ದೇ ಇರುತ್ತೆ. ಅಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಥವಾ ಇಂಗ್ಲೀಷ್ ಅಂತ ಹೇಳ್ತೀವಿ, ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ಬೋದು ನಿಮಗೆ, ಗ್ರಾಮರ್ ಕೇಳ್ಬೋದು, ಪ್ಯಾರಾ ಕಂಪ್ಲೀಷನ್ ಆ್ಯಂಡ್ ಇನ್ಫರೆನ್ಸ್ ಅಂತ ಹೇಳ್ತೀವಿ, ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್, ದ್ಯಾಟ್ ಈಸ್ ನಥಿಂಗ್ ಬಟ್ ಪ್ಯಾಸೇಜ್ ಅಂತ ಹೇಳ್ತೀವಿ. ವರ್ಬಲ್ ರೀಸನಿಂಗ್, ಸೊ ವರ್ಬಲ್ ರೀಸನಿಂಗ್ ಅಂದರೆ ನಿಮ್ಮ ನಾರ್ಮಲ್ ರೀಸನಿಂಗ್. ನಾನ್ ವರ್ಬಲ್ ರೀಸನಿಂಗ್ ಅಂದರೆ ಸೊ ಅದು ನಿಮಗೆ ಡಯಾಗ್ರಾಮ್ಸ್ ಆಗಿರ್ಬೋದು ಅಥವಾ ಇಮ್ಯಾಜಸ್ ಆಗಿರ್ಬೋದು, ಅದು ನಾನ್ ವರ್ಬಲ್ ರೀಸನಿಂಗ್ ಆಗುತ್ತೆ. ಸಿಲಾಗಿಸಮ್ಸ್, ಕಾನ್ಸ್ಟೆಕ್ಚುವಲ್ ಯೂಸೇಜ್, ಅನಾಲಜೀಸ್ ಬೇಸ್ಡ್ ಕ್ವಶನ್ಸ್, ಸೆಂಟೆನ್ಸ್ ಕಂಪ್ಲೀಷನ್ ಕೇಳ್ಬೋದು, ಜಂಬಲ್ ಪ್ಯಾರಾಗ್ರಾಫ್ ಕೇಳ್ಬೋದು ನಿಮಗೆ, ಫಾರಿನ್ ವರ್ಡ್ಸ್ ಯೂಸ್ಡ್ ಇನ್ ಇಂಗ್ಲೀಷ್, ಯಾವುದೋ 5 ವರ್ಡ್ಸ್ ಕೊಟ್ಬಿಟ್ಟು ಒಂದು ಫಾರಿನ್ ವರ್ಡ್ ಉಳಿದಿರೋದು ಇಂಗ್ಲೀಷ್ ವರ್ಡ್ ಕೊಟ್ಟಿರ್ತಾರೆ, ಅದನ್ನು ನಿಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳ್ಬೋದು. ಸೆಂಟೆನ್ಸ್ ಕರೆಕ್ಷನ್, ಯಾವುದೋ ಒಂದು ಪಾರ್ಟನ್ನ ರಾಂಗ್ ಕೊಟ್ಬಿಟ್ಟು ಅದನ್ನು ಕರೆಕ್ಟ್ ಮಾಡಿ ಅಂತ ಕೇಳ್ಬೋದು. ವರ್ಬಲ್ ಲಾಜಿಕ್ ಕೇಳ್ಬೋದು. ಪ್ಯಾರಾಜಂಬಲ್ಸ್, ಡಿಫ್ರೆಂಟ್ ಯೂಸೇಜ್ ಆಫ್ ಸೇಮ್ ವರ್ಡ್, ಒಂದೇ ವರ್ಡನ್ನು ನಾವು ಯಾವ ರೀತಿ ಡಿಫ್ರೆಂಟಾಗಿ ಯೂಸ್ ಮಾಡ್ತೀವಿ, ಅಥವಾ ಆ್ಯಂಟನಿಮ್ಸ್ ಆ್ಯಂಡ್ ಸಿನಾಮ್ಸ್ ಕೇಳ್ಬೋದು ನಿಮಗೆ. ಈ ರೀತಿ ಸಾಕಷ್ಟು ಕಾನ್ಸೆಪ್ಟ್ ಇರುತ್ತೆ ನಿಮಗೆ ಇಂಗ್ಲೀಷಲ್ಲಿ. ಸೊ ಇದರ ಬೇಸ್ ಮೇಲೆ ಡಿಫ್ರೆಂಟ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕ್ಷನ್ ನೋಡೋದಾದರೆ ಜನರಲ್ ನಾಲೆಡ್ಜ್ ಅಥವಾ GK ಅಂತ ಹೇಳ್ತೀವಿ, ಅಥವಾ ಇದನ್ನು ನಾವು ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನ್ಯಾಷನಲ್ ಇವೆಂಟ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇರುತ್ತೆ ನಿಮಗೆ, ಇಂಟರ್ನ್ಯಾಷನಲ್ ಇವೆಂಟ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇರುತ್ತೆ, ಕಾರ್ಪೊರೇಟ್ ಇವೆಂಟ್ಸ್ ಆ್ಯಂಡ್ ಅವಾರ್ಡ್ಸ್ ಇರುತ್ತೆ, ಅದೇ ರೀತಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು. ಎನ್ವಿರಾನ್ಮೆಂಟ್ ಎಕಾಲಜಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಪೊಲಿಟಿಕ್ಸ್, ಹಿಸ್ಟ್ರಿ ಆ್ಯಂಡ್ ಗವರ್ನೆನ್ಸ್ ಅಥವಾ ಲಾ ಬೇಸ್ಡ್ ಕ್ವಶನ್ಸನ್ನು ಕೇಳ್ಬೋದು. ಸೋಷಿಯಲ್ ಸ್ಟಡೀಸ್ ಅಥವಾ ಮೂಮೆಂಟ್ಸ್ ಬೇಸ್ಡ್ ಮೇಲೆ ಕ್ವಶನ್ಸನ್ನು ಕೇಳ್ಬೋದು. ಎಕನಾಮಿಕ್ಸ್ ಆ್ಯಂಡ್ ಪಾಲಿಸಿ ಬೇಸ್ಡ್ ಕ್ವಶನ್ಸನ್ನು ಕೂಡ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದೆಲ್ಲ ಕಾನ್ಸೆಪ್ಟ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ GK ಕಾನ್ಸೆಪ್ಟ್ಸ್ ಅಥವಾ ಜನರಲ್ ನಾಲೆಡ್ಜ್ ಬೇಸ್ಡ್ ಕ್ವಶನ್ಸ್ ಕೂಡ ನಿಮಗೆ ಇರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಗೊತ್ತಿರಬೇಕು. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ನಿಮಗೆ ಇನ್ನೊಂದು ಹೊಸ ಸೆಕ್ಷನ್ ಬರುತ್ತೆ ಈ ಎಕ್ಸಾಮಲ್ಲಿ, KIITEE ಇಶ್ಯೂಸ್ ಆಫ್ ಸೋಷಿಯಲ್ ಕನ್ಸರ್ನ್ ಅಂತ ಹೇಳ್ತೀವಿ. ಇಲ್ಲಿ ಇಂಡಿಯನ್ ಎಕಾನಮಿ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಅದೇ ರೀತಿ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ GDP ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು. ಅದೇ ರೀತಿ ನಿಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಸ್ಕೀಮ್ಸ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಡಾಟಾ ಕೇಳ್ಬೋದು, ಅಥವಾ ಯಾವೆಲ್ಲ ಸ್ಕೀಮ್ಸನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಗ್ರಿಕಲ್ಚರ್ ಪರ್ಪಸ್ಸಿಗೆ, ಗೌರ್ನಮೆಂಟ್ ಆ್ಯಂಡ್ ಸೋಷಿಯಲ್ ಸ್ಕೀಮ್ಸ್ ಆಗಿರ್ಬೋದು, ಸೋಷಿಯಲ್ ಆಕ್ಟಿವಿಟೀಸ್, ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್, ಸೋಷಿಯಲ್ ಎಕನಾಮಿಕ್ ಇಶ್ಯೂಸ್, ಸೋಷಿಯಲ್ ರೂರಲ್ ಆ್ಯಂಡ್ ಅರ್ಬನ್ ಇಶ್ಯೂಸ್ ಆ್ಯಂಡ್ ಡೆವಲಪ್ಮೆಂಟ್, ಅಥವಾ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಇಶ್ಯೂಸ್. ಇದು ಯಾವುದರ ಬೇಸ್ ಮೇಲೆ ಬೇಕಾದರೂ ನಿಮಗೆ ಈ ಇಶ್ಯೂಸ್ ಆಫ್ ಸೋಷಿಯಲ್ ಕನ್ಸರ್ನ್ ಅನ್ನುವಂತಹ ಸೆಕ್ಷನ್ಗಳಲ್ಲಿ ಕ್ವಶನ್ಸನ್ನು ಕೇಳುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ಸ್ಗಳು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ನೀವು ಸಿಲೆಬಸ್ಸನ್ನು ನೋಡಿದ್ರಿ. ಹಾಗಾದರೆ ಈ ಸಿಲೆಬಸ್ಸಿಗೆ ಯಾವ ಬುಕ್ಸನ್ನು ನೀವು ರೆಫರ್ ಮಾಡಬೇಕು? ಸೊ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಿಗೆ ಬಂದರೆ ನಿಮಗೆ ಹೌ ಟು ಪ್ರಿಪೇರ್ ಫಾರ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಫಾರ್ ಕ್ಯಾಟ್, ದ್ಯಾಟ್ ಈಸ್ ಅರುಣ್ ಶರ್ಮಾ. ಕ್ವಾಂಟಮ್ ಕ್ಯಾಟ್ ಅಂತ ಹೇಳ್ತೀವಿ, ಸರ್ವೇಶ್ ವರ್ಮಾ ಅವರು ಬರೆದಿರ್ತಕ್ಕಂಥದ್ದು. ಪಿಯರ್ಸನ್ ಗೈಡ್ ಟು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್, ದ್ಯಾಟ್ ಈಸ್ ನಿಶಿತ್ ಸಿನ್ಹಾ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ RS ಅಗರ್ವಾಲ್. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಭಿಜಿತ್ ಗುಹಾ. ಸೊ ಈ ಎಲ್ಲ ಕಾನ್ಸೆಪ್ಟ್ಸನ್ನು ಅಥವಾ ಈ ಎಲ್ಲ ಬುಕ್ಸನ್ನು ಕೂಡ ನೀವು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಪರ್ಪಸ್ಸಿಗೆ ಅಥವಾ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಿಗೆ ಯೂಸ್ ಮಾಡ್ಬೋದು. ಸೊ ಹಾಗಾಗಿ
ಇಲ್ಲಿ ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸೆಕ್ಷನ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಬೇಸ್ ಮೇಲೆ ಕ್ವಶನ್ಸನ್ನು ಕೂಡ ನಿಮಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟು ಅನಾಲಿಟಿಕಲ್ ರೀಸನಿಂಗ್ ನೋಡ್ತಾ ಹೋಗೋದಾದರೆ ಮಾಡರ್ನ್ ಅಪ್ರೋಚ್ ಟು ಲಾಜಿಕಲ್ ರೀಸನಿಂಗ್, RS ಅಗರ್ವಾಲ್ ಬರೆದಿರ್ತಕ್ಕಂತಹ ಬುಕ್ಸ್ ಅದು. ಲಾಜಿಕಲ್ ರೀಸನಿಂಗ್ ಅರಿಹಂತ್ ಪಬ್ಲಿಕೇಶನ್ ಅವರದ್ದು, ಅಥವಾ ಲಾಜಿಕಲ್ ಆ್ಯಂಡ್ ಅನಾಲಿಟಿಕಲ್ ರೀಸನಿಂಗ್ ಅಶೋಕ್ ಗುಪ್ತಾ ಅವರ ಬುಕ್ಸು, ಅಥವಾ ಹೌ ಟು ಪ್ರಿಪೇರ್ ಫಾರ್ ಲಾಜಿಕಲ್ ರೀಸನಿಂಗ್ ಅರುಣ್ ಶರ್ಮಾ, ನಾನ್ ವರ್ಬಲ್ ರೀಸನಿಂಗ್ RS ಅಗರ್ವಾಲ್. ಇದರಲ್ಲಿ ನಿಮಗೆ ಡಿಫ್ರೆಂಟ್ ರೀಸನಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಈ ಬುಕ್ಸ್ ಥ್ರೂ ಕವರ್ ಮಾಡ್ಕೊಳ್ಬೋದು ಸಿಲೆಬಸ್ಸನ್ನು. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಸೆಕ್ಷನ್ಗಳಲ್ಲಿ ಬುಕ್ಸ್ ರೆಫರೆನ್ಸ್ ನೋಡ್ತಾ ಹೋಗೋದಾದರೆ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಿಗೆ ಬೇಕಾದಷ್ಟು ಬುಕ್ಸು ಸಿಗುತ್ತೆ ನಿಮಗೆ, ಗ್ರಾಮರ್ ಬೇಸ್ಡ್ ಆಗಿರ್ಬೋದು, ಅಥವಾ ಪ್ಯಾಸೇಜ್ ಬೇಸ್ಡ್ ಬುಕ್ಸ್ ಆಗಿರ್ಬೋದು, ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನಿಗೆ ಸಪ್ರೇಟ್ ಬುಕ್ ಇರುತ್ತೆ, ಗ್ರಾಮರಿಗೆ ಸಪ್ರೇಟ್ ಬುಕ್ಸ್ ಇರುತ್ತೆ. ರೆನ್ ಆ್ಯಂಡ್ ಮಾರ್ಟಿನ್ ಗ್ರಾಮರ್ ಬುಕ್ಸ್ ಬರೆದಿರೋರು, ಇಂಗ್ಲೀಷ್ ಗ್ರಾಮರ್ ರೆನ್ ಮತ್ತು ಮಾರ್ಟಿನ್. ವರ್ಡ್ ಪವರ್ ಮೇಡ್ ಈಸಿ ದಟ್ ಈಸ್ ನಾರ್ಮನ್ ಲೆವಿಸ್. ಬಿಸ್ನೆಸ್ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್ ಜಾನ್ OE ಕ್ಲಾರ್ಕ್ ಆಗಿರ್ಬೋದು. 30 ಡೇಸ್ ಮೋರ್ ಪವರ್ಫುಲ್ ವೊಕ್ಯಾಬ್ಯುಲರಿ ನಾರ್ಮನ್ ಲೆವಿಸ್ ಅವರು ಬರೆದಿರ್ತಕ್ಕಂಥದ್ದು. ಇದು ನಿಮಗೆ ವೊಕ್ಯಾಬ್ಯುಲರಿ ಪಾರ್ಟಿಗೆ ಬುಕ್ಸ್ ಹೆಲ್ಪ್ಫುಲ್ ಆಗುತ್ತೆ, ಯಾಕಂದರೆ ವೊಕ್ಯಾಬ್ಯುಲರಿ ಬೇಸ್ಡ್ ಕ್ವಶನ್ಸನ್ನು ಕೇಳ್ತಾರೆ. ಸ್ಟೂಡೆಂಟ್ಸ್ ಕಂಪ್ಯಾನಿಯನ್ ವಿಲ್ಫರ್ಡ್ ದಿ ಬೆಸ್ಟ್. ಕಮ್ಯುನಿಕೇಟಿವ್ ಗ್ರಾಮರ್ ಇಂಗ್ಲೀಷ್ ದಟ್ ಈಸ್ ಜಾನ್ ಸಾರಿಕ್. ದಿ ಪಿಯರ್ಸನ್ ಗೈಡ್ ಟು ವರ್ಬಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ನಿಶಿತ್ ಕೆ ಸಿನ್ಹಾ. ಇಲ್ಲಿ ನಿಮಗೆ ಡೀಟೇಲ್ ಇಂಗ್ಲೀಷ್ ಬಗ್ಗೆ ಡೀಟೇಲ್ ಕಾನ್ಸೆಪ್ಟ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಬುಕ್ಸ್ಗಳನ್ನು ನೀವು ರೆಫರ್ ಮಾಡ್ಬೋದು ಇಂಗ್ಲೀಷ್ ಸೆಕ್ಷನಿಗೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕ್ಷನ್ ನೋಡೋದಾದರೆ ಜನರಲ್ ಅವೇರ್ನೆಸ್ ಅಥವಾ GK ಅಂತ ಹೇಳ್ತೀವಿ. ಸೊ ಯಾವತ್ತೂ ಕೂಡ ಜನರಲ್ ಅವೇರ್ನೆಸ್ಗೆ ಬುಕ್ಸನ್ನು ರೆಫರ್ ಮಾಡಬೇಡಿ, ಯಾಕೆಂದರೆ ನಿಮಗೆ ಕರೆಂಟ್ ಅಫೇರ್ಸು ಬುಕ್ಸಲ್ಲಿ ಅಪ್ಡೇಟ್ ಇರೋದಿಲ್ಲ. ಹಾಗಾಗಿ ಜರ್ನಲ್ಸ್ ಅಥವಾ ಮ್ಯಾಗ್ಝಿನ್ಸನ್ನು ರೆಫರ್ ಮಾಡಿ, ಅಥವಾ ನ್ಯೂಸ್ ಪೇಪರ್ಸನ್ನು ಸ್ಟಡಿ ಮಾಡಿ. ವಾಲ್ ಸ್ಟ್ರೀಟ್ ಜರ್ನಲ್ ಆಗಿರ್ಬೋದು, ಹಿಂದೂ ಬಿಸ್ನೆಸ್ ಲೈನ್ ಆಗಿರ್ಬೋದು, ಮನೋರಮಾ ಇಯರ್ ಬುಕ್ ಅಂತ ಹೇಳ್ತೀವಿ, ಅಥವಾ ಬಿಸ್ನೆಸ್ ವರ್ಲ್ಡ್ನ ನೀವು ಪ್ರಿಫರ್ ಮಾಡ್ಬೋದು. ಹಿಂದೂ ಆರ್ ಬಿಸ್ನೆಸ್ ಟುಡೇ ನ್ಯೂಸ್ ಪೇಪರ್, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಅಥವಾ ಎಕನಾಮಿಕ್ ಟೈಮ್ಸ್. ಯಾವುದೇ ನ್ಯೂಸ್ ಪೇಪರ್ ಓದಿ, ಯಾವುದೇ ಮ್ಯಾಗ್ಝಿನ್ ಓದಿ, ಅಥವಾ ಯಾವುದೇ ಜರ್ನಲ್ಸ್ಗಳನ್ನು ಓದ್ತಾ ಹೋಗಿ ನಿಮ್ಮ ಜನರಲ್ ಅವೇರ್ನೆಸ್ ಅಥವಾ GK ಪಾರ್ಟ್ ಏನಿದೆ ನೀವು ಸ್ಟ್ರಾಂಗ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇಶ್ಯೂಸ್ ಆಫ್ ಸೋಷಿಯಲ್ ಕನ್ಸರ್ನಿಗೆ ನೀವು ಯಾವುದೇ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಅಥವಾ ಅದೇ ರೀತಿ ಜರ್ನಲ್ಸ್ ಮತ್ತು ಮ್ಯಾಗ್ಝಿನ್ಸನ್ನು ರೆಫರ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂಥ ಏನು ಟೆಲಿಗ್ರಾಮ್ ಗ್ರೂಪ್ ಇದೆ, ಸೊ ಅಲ್ಲೂ ಕೂಡ ನಿಮಗೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಸಿಗುತ್ತೆ. ಆ ಇಂಗ್ಲೀಷ್ ನ್ಯೂಸ್ ಪೇಪರ್ನ ನೀವು ಸ್ಟಡಿ ಮಾಡ್ಬೋದು, ಅಥವಾ ಸ್ಟಡಿ ಮೆಟೀರಿಯಲ್ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್, ಯೂಟ್ಯೂಬ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ ನೀವು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ಅದರಲ್ಲೂ ಕೂಡ ನಿಮಗೆ ಮೆಟೀರಿಯಲ್ ಸಿಗುತ್ತೆ. ಅಥವಾ ಯೂಟ್ಯೂಬ್ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವ್ಯೂ ಮಾಡ್ತಾ ಇದ್ದಾರೆ, ಸೊ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಯಾಕಂದರೆ ಮುಂಬರುವಂತಹ ನೋಟಿಫಿಕೇಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಯಾರೆಲ್ಲ ಈ MBA PGCET ಆಗಿರ್ಬೋದು, ಅಥವಾ MBA ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮ ಪ್ರಿಪ್ರೇಷನನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಅದೇ ರೀತಿ ಯಾರೆಲ್ಲ ಪ್ರಿಪೇರ್ ಆಗ್ತೀರಾ, ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.